ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 2-3 ತಿಂಗಳಿಂದ ದರ್ಶನ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದರ್ಶನ್ ಅವರಿಗೆ ಒಳ್ಳೆಯದಾಗಲಿ ಅಂತ ಅವರ ಕೋಟ್ಯಾಂತರ ಅಭಿಮಾನಿಗಳು ದೇವರ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ದರ್ಶನ್ ಅವರು ಸಂಕಷ್ಟದಿಂದ ಬೇಗ ಪಾರಾಗಬೇಕು, ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬಂದು ದರ್ಶನ್ ಅವರು ಸಿನಿಮಾ ಮಾಡಬೇಕು ಅಂತ ಅವರ ಕೋಟ್ಯಾಂತರ ಅಭಿಮಾನಿಗಳು ದೇವರ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದರೆ, ಕೆಲವೊಬ್ಬರು ದರ್ಶನ್ ಅವರ ಬಗ್ಗೆ ಗೊತ್ತೇ ಇಲ್ಲದೆ ದರ್ಶನ್ ಅವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ದರ್ಶನ್ ಅವ್ರನ್ನ ತಾನು ಬಿಡುಗಡೆ ಮಾಡ್ಕೊಬರ್ತೇನೆ, ದರ್ಶನ್ ಅವರು ತುಂಬ ಒಳ್ಳೆಯವರು, ದರ್ಶನ್ ಅವರು ಏನೂ ತಪ್ಪು ಮಾಡಲಿಲ್ಲ, ದರ್ಶನ್ ಅವರು ಹಾಗೆ ಡಿ ಬಾಸ್ ಹೀಗೆ, ಡಿ ಬಾಸ್ ಫ್ಯಾನ್ಸ್ ಒಳ್ಳೆಯವರು, ಡಿ ಬಾಸ್ನಂಥ ಒಳ್ಳೆಯ ಮನುಷ್ಯ ಯಾರೂ ಇಲ್ಲ ಅಂತ ಸುಖ ಸುಮ್ಮನೆ. ಅಂದರೆ ದರ್ಶನ್ ಅವರು ಒಳ್ಳೆಯವರೇ, ಆದರೆ ದರ್ಶನ್ ಅವರ ಒಳ್ಳೆತನ ಈ ಪುಣ್ಯಾತ್ಮನಿಗೆ ಏನು ಗೊತ್ತಿಲ್ಲ. ಸುಖ ಸುಮ್ಮನೆ ಹೊಗಳಿ ದರ್ಶನ್ ಅವರ ಅಭಿಮಾನಿಗಳನ್ನ ತನ್ನತ್ತ ಸೆಳೆದುಕೊಳ್ಳುವಂಥ ಒಂದು ಪ್ರಯತ್ನ ನಡೆದಿತ್ತು. ದರ್ಶನ್ ಅವರು ಸಂಕಷ್ಟಕ್ಕೆ ಸಿಲುಕಿದಾಗ ದರ್ಶನ್ ಅವರಿಗೆ ಒಳ್ಳೆಯದಾಗಲಿ ಅಂತ ಅನೇಕರು ಬಯಸ್ತಿರುವಾಗ, ದರ್ಶನ್ ಅವರ ಪರವಾಗಿ ಅನೇಕರು ನಿಂತಿರುವಾಗ, ಇಲ್ಲೊಬ್ಬ ಪುಣ್ಯಾತ್ಮ ಏನೂ ಗೊತ್ತಿಲ್ಲದೆ, ದರ್ಶನ್ ಅವರ ಕೇಸ್ ಗೊತ್ತಿಲ್ಲ, ದರ್ಶನ್ ಅವರ ಒಳ್ಳೆತನ ಗೊತ್ತಿಲ್ಲ, ದರ್ಶನ್ ಅವರು ವರ್ಷಕ್ಕೆ ಎಷ್ಟು ಕೋಟಿ ರೂಪಾಯಿಯನ್ನು ಬಡ ಬಗ್ಗರಿಗೆ ದಾನ ಮಾಡ್ತಾರೆ ಅನ್ನೋದು 1 ರೂಪಾಯಿಗೆ ಸತ ಈ ಪುಣ್ಯಾತ್ಮನಿಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಸುಖ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ವಿಡಿಯೋ ಮಾಡಿ ದರ್ಶನ್ ಅವರು ಹಾಗೆ, ಡಿ ಬಾಸ್ ಹೀಗೆ, ಡಿ ಬಾಸ್ ಫ್ಯಾನ್ಸ್ ತುಂಬ ಒಳ್ಳೆಯವರು, ಡಿ ಬಾಸನ್ನು ತಾನೇ ಬಿಡುಗಡೆ ಮಾಡ್ಕೊಬರ್ತೇನೆ, ದರ್ಶನ್ ಅವರ ಪರ ವಾದ ಮಾಡ್ತೇನೆ, ದರ್ಶನ್ ಅವರು ಇಷ್ಟು ಗಂಟೆಗೆ ಅಲ್ಲಿದ್ದರು, ದರ್ಶನ್ ಅವರು 7:30 ಶೆಡ್ಡಲ್ಲಿದ್ದರು, ದರ್ಶನ್ ಅವರು 9 ಗಂಟೆಗೆ ಮತ್ತೊಂದು ಕಡೆ ಇದ್ದರು, ಹಾಗಾಗಿ ಈ ಪ್ರಕರಣಕ್ಕೂ ದರ್ಶನ್ ಅವರಿಗೂ ಸಂಬಂಧನೇ ಇಲ್ಲ ಅಂತ ಬಿಟ್ಟಿದ್ದು ದರ್ಶನ್ ಅವರ ಅಭಿಮಾನಿಗಳನ್ನು ತನ್ನತ್ತ ಸೆಳೆದುಕೊಳ್ಳುವಲ್ಲಿ ತುಂಬ ಸಫಲರಾಗಿದ್ದು ಫಸ್ಟ್ ಡೇನೇ ನನಗೆ ಗೊತ್ತಾಯಿತು, ಇದ್ರ ಹಿಂದೆ ಏನೋ ಒಂದು ಅನಾಹುತ ಇದೆ, ಇದರಿಂದ ಏನೋ ಒಂದು ಸ್ಕೆಚ್ ಇದೆ ಅಂತ. ಅನಿಸಿತ್ತು ಫಸ್ಟ್ ವೀಡಿಯೋ ನೋಡಿದಾಗ, ವಾವ್, ಎಲ್ಲರೂ ದರ್ಶನ್ ಅವರ ವಿರುದ್ಧ ತಿರುಗಿಬಿದ್ದಾಗ ಈ ಪುಣ್ಯಾತ್ಮ ಮಾತ್ರ ದರ್ಶನ್ ಅವರ ಪರವಾಗಿ ಮಾತಾಡ್ತಾ ಇದ್ದಾನಲ್ಲ, ಎಷ್ಟು ಡೇರಿಂಗಪ್ಪ ಅನಿಸಿತ್ತು. ಕೆಲವೇ ದಿನಗಳಲ್ಲಿ ಈ ಪುಣ್ಯಾತ್ಮನ ಸ್ಕೆಚ್ ಗೊತ್ತಾಗ್ಬಿಡ್ತು. ಈ ಪುಣ್ಯಾತ್ಮ ದರ್ಶನ್ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲದೆ, ದರ್ಶನ್ ಅವರು ವರ್ಷಕ್ಕೆ ಎಷ್ಟು ಕೋಟಿ ರೂಪಾಯಿ ಬಡ ಬಗ್ಗರಿಗೆ ದಾನ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ದರ್ಶನ್ ಅವರ ಒಳ್ಳೆತನ ಗೊತ್ತಿಲ್ಲ, ಜೊತೆಗೆ ದರ್ಶನ್ ಅವರ ಅತ್ಯಾಪ್ತರ ಬಳಗದಲ್ಲೂ ಈ ಪುಣ್ಯಾತ್ಮ ಇಲ್ಲ. ಸುಖ ಸುಮ್ಮನೆ ದರ್ಶನ್ ಅವ್ರನ್ನ ಹೊಗಳಿ ಅಟ್ಟಕ್ಕೇರಿಸಿ ಒಂದು ಮಾತಂದರೆ, ದರ್ಶನ್ ಅವರಿಗೆ ಈ ಪುಣ್ಯಾತ್ಮ ಏನೇ ಹೊಗಳಿ, ದರ್ಶನ್ ಅವರ ಪರವಾಗಿ ನಿಲ್ಲಿ, ದರ್ಶನ್ ಅವರಿಗೆ ಡಿ ಬಾಸ್ಗೆ ಈ ಪುಣ್ಯಾತ್ಮನಿಂದ ಒಂದೇ 1 ರೂಪಾಯಿ ಲಾಭ ಇಲ್ಲ. ದರ್ಶನ್ ಅವ್ರನ್ನ ಎಷ್ಟೇ ಹೊಗಳಿದ್ರೂ ಅದು ದರ್ಶನ್ ಅವರಿಗೆ ಎಫೆಕ್ಟ್ ಆಗೋದಿಲ್ಲ. ಯಾಕಂದರೆ ಈಗಾಗಲೇ 25-30 ವರ್ಷಗಳಿಂದ ದರ್ಶನ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ಅವರು ಸಂಪಾದನೆ ಮಾಡಿದ್ದಾರೆ. ಹಾಗಾಗಿ ಯಾರೋ ಒಬ್ಬರು ಹೊಗಳೋದ್ರಿಂದ ದರ್ಶನ್ ಅವರಿಗೆ ಏನೋ ದೊಡ್ಡ ಕಿರೀಟ ಸಿಕ್ಬಿಡುತ್ತೆ, ದರ್ಶನ್ ಅವರು ಎಲ್ಲ ಆರೋಪದಿಂದ ಮುಕ್ತರಾಗ್ತಾರೆ ಅನ್ನೋದು ಸುಖ ಸುಮ್ಮನೆ ಸುಳ್ಳಂತ ಎಲ್ಲರಿಗೂ ಗೊತ್ತಿತ್ತು. ಆದರೆ ಅನೇಕರು ದರ್ಶನ್ ಅವರ ವಿರುದ್ಧ ನಿಂತಾಗ, ಯಾರೋ ಒಬ್ಬರು ದರ್ಶನ್ ಅವರು ಹೊಗಳ್ತಾರಂದಾಗ ಡಿ ಬಾಸ್ ಅಭಿಮಾನಿಗಳಿಗೆ ಒಂಥರ ಖುಷಿಯಾಗಿತ್ತು. ಆದರೆ 1 ವಿಡಿಯೋ 2 ವಿಡಿಯೋ 3 ವಿಡಿಯೋ ಹಾಗೆ ನೋಡ್ತಾ ಈ ಪುಣ್ಯಾತ್ಮನ ಸ್ಕೆಚ್ ಗೊತ್ತಾಯಿತು. ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೇರಂತ. ಇವ್ರು ಯಾರು ಈ ದರ್ಶನ್ ಅವರನ್ನು ಜೈಲಿಂದ ತಪ್ಪಿಸ್ಕೊಬರೋಕ್ಕೆ? ಇವ್ರು ಯಾರು ಈ ದರ್ಶನ್ ಅವರ ಪರ ವಾದ ಮಾಡಲಿಕ್ಕೆ? ದರ್ಶನ್ ಅವರ ಪರ ವಾದ ಮಾಡಲಿಕ್ಕೆ ಅನೇಕ ದೊಡ್ಡ ಲಾಯರ್ಸ್ ಇದ್ದಾರೆ. ದರ್ಶನ್ ಅವರ ಈ ಕೇಸನ್ನು ಸ್ಟಡಿ ಮಾಡಿಕೊಂಡು ಅವರು ವಾದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅದು ಕೋರ್ಟಲ್ಲಿ ನಡೀತಾ ಉಂಟು, ವಾದ ವಿವಾದ ಜಾಮೀನಿಗಾಗಿ. ದರ್ಶನ್ ಅವ್ರನ್ನ ಬಿಡುಗಡೆ ಮಾಡ್ಕೊಂಡು ಬರೋಕ್ಕೆ ಅನೇಕ ದೊಡ್ಡ ಲಾಯರ್ಸು ನಿಂತಿದ್ದಾರೆ. ದರ್ಶನ್ ಅವರ ಪರವಾಗಿ ಈಗಾಗಲೇ ವಾದ ಮಂಡನೆ ಆಗ್ತಾಯಿದೆ. ದರ್ಶನ್ ಆದಷ್ಟು ಬೇಗ ಹೊರ ಬರ್ತಾರೆ ಅನ್ನುವ ನಂಬಿಕೆ ಕೂಡ ಇದೆ. ಆ ಕೇಸ್ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಯಾರೇ ಆಗಲಿ, ಏನೂ ಗೊತ್ತಿಲ್ಲದೆ, ಕೇಸ್ ಗೊತ್ತಿಲ್ಲ, ದರ್ಶನ್ ಅವರ ಒಳ್ಳೆತನ ಗೊತ್ತಿಲ್ಲ, ದರ್ಶನ್ ಅವರ ಈ ಬಗ್ಗೆ ಏನೂ ಗೊತ್ತಿಲ್ಲದೆ ದರ್ಶನ್ ಅವ್ರನ್ನ ಸುಖ ಸುಮ್ಮನೆ ಹೊಗಳಿದರೆ ಡಿ ಬಾಸ್ ಫ್ಯಾನ್ಸ್ ಮರಳಾಗ್ಲಿಕ್ಕೆ ಹೋಗಲೇಬೇಡಿ. ಇದಕ್ಕಿಂತ ದರ್ಶನ್ ಅವರಿಗೆ ಏನೂ ಲಾಭ ಇಲ್ಲ. ಏನೇನು ಆಗಬೇಕು ಅದು ಹಾಗೆ ಆಗುತ್ತೆ. ದರ್ಶನ್ ಅವರು ಆರೋಪ ಮುಕ್ತವಾಗಿ ಹೊರಗೆ ಬರ್ತಾರೆ ಅನ್ನೋ ನಂಬಿಕೆ ಎಲ್ಲರ ಹತ್ರ ಇದೆ. ಇಂಥ ವ್ಯಕ್ತಿಗಳು ದೊಡ್ಡ ಸ್ಕೆಚ್ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ವೀಡಿಯೋ ಬಿಟ್ಟುಕೊಂಡು ಸುಖ ಸುಮ್ಮನೆ ಹೊಗಳಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದು ಈಗಿನ ಜಮಾನದಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಈ ಪುಣ್ಯಾತ್ಮ ಕೂಡ ಒಬ್ಬ. ಈ ಪುಣ್ಯಾತ್ಮನಿಗೆ ದರ್ಶನ್ ಅವ್ರನ್ನ ಹೊಗಳಿ ಡಿ ಬಾಸ್ ಫ್ಯಾನ್ಸನ್ನು ತನ್ನತ್ತ ಸೆಳೆಯೋ ಒಂದು ಸ್ಕೆಚ್ ಇತ್ತು. ಯಾಕಂದರೆ ಈ ಪುಣ್ಯಾತ್ಮ ಆದಷ್ಟು ಬೇಗ ಬಿಗ್ ಬಾಸ್ಗೆ ಹೋಗುವಂಥ ಒಂದು ಪ್ಲ್ಯಾನ್ ಇತ್ತು. ದರ್ಶನ್ ಅವರನ್ನು ಬಿಡುಗಡೆ ಮಾಡ್ತೇನೆ, ದರ್ಶನ್ ಅವ್ರ ಪದ ವಾದ ಮಾಡ್ತಾನೆ ಅಂತ ಹೇಳ್ಕೊಂಡು ಈ ಪುಣ್ಯಾತ್ಮ ಹೋಗಿ ಬಿಗ್ ಬಾಸಲ್ಲಿ ಕೂತಿದ್ದಾನೆ. ಇವನನ್ನು ಏನಾದರೂ ದರ್ಶನ್ ಅವರ ಲಾಯರ್ ಆಗಿ ನೇಮಕ ಮಾಡಿದರೆ ಮತ್ತು 3 ತಿಂಗಳು ಕಾಯಬೇಕಿತ್ತು ಹೊರಬರಲಿಕ್ಕೆ. ನನ್ನ ಸ್ನೇಹಿತರು ಕೂಡ ಅದೇ ವಿಡಿಯೋದಲ್ಲಿ ಹೇಳ್ತಾಯಿದ್ರು, ಏನಾದರೂ ಈ ಪುಣ್ಯಾತ್ಮನನ್ನು ದರ್ಶನ್ ಪರ ವಕೀಲ ಅಂತ ನೇಮಕ ಮಾಡ್ಕೊಂಡಿದ್ರೆ ದರ್ಶನ್ ಅವರು ಮತ್ತು 3 ತಿಂಗಳು ಲೇಟಾಗಿ ಬರಲಿಕ್ಕೆ ಈ ಪುಣ್ಯಾತ್ಮ 3 ತಿಂಗಳು ಹೋಗಿ ಬಿಗ್ ಬಾಸಲ್ಲಿ ಕೂತ್ಕೊಂಡಿದ್ದಾನೆ.
ಅಷ್ಟರೊಳಗಡೆ ಈ ಪುಣ್ಯಾತ್ಮ ಬಿಗ್ ಬಾಸ್ನ ಹೊರ ಬರೋದ್ರೊಳಗಡೆ ದರ್ಶನ್ ಅವ್ರು ಹೊರಗೆ ಬರ್ತಾರೆ ಜಾಮೀನಲ್ಲಿ ಅಂತ ಒಂದು ನಂಬಿಕೆ ಇದೆ ಅಂತ ನಮ್ಮ ಸ್ನೇಹಿತರೊಬ್ಬರು ವಿಡಿಯೋದಲ್ಲಿ ಮಾಡ್ಕೊಂಡು ಮಾತಾಡ್ತಿದ್ರು. ನನಗೂ ಸತ್ಯ ಅನಿಸ್ತು. ದರ್ಶನ್ ಅವರ ಜಾಗದಲ್ಲಿ ಯಾರೇ ಇದ್ದಿರಲಿ, ಈ ಪುಣ್ಯಾತ್ಮನಿಗೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ಹೆಸರು ಬೇಕಿತ್ತು. ಅದು ದರ್ಶನ್ ಆಗಿರಲಿ, ಆ ಕೇಸನ್ನು ಯಾರೇ ಮಾಡಿರಲಿ, ಆ ಒಬ್ಬ ವ್ಯಕ್ತಿ ದೊಡ್ಡ ಸೆಲೆಬ್ರಿಟಿ ಆಗಿದ್ದರೆ ಆ ಸೆಲೆಬ್ರಿಟಿ ಪರವಾಗಿ ಮಾತಾಡ್ಬಿಡೋದು, ಆ ಸೆಲೆಬ್ರಿಟಿಯ ಫ್ಯಾನ್ಸನ್ನು ತನ್ನ ಬುಟ್ಟಿಗೆ ಹಾಕ್ಕೊಳ್ಳೋದು, ಹಾಗೆ ಹಾಕ್ಕೊಂಡು ಬಿಗ್ ಬಾಸ್ ಕಡೆ ಹೋದರೆ ಅವೆಲ್ಲ ತನ್ನ ಓಟಾಗಿ ಕನ್ವರ್ಟ್ ಆಗುತ್ತೆ ಅನ್ನುವ ಒಂದು ನಂಬಿಕೆಯಿಂದ ಈ ಪುಣ್ಯಾತ್ಮ ವಿಡಿಯೋ ಮಾಡಿ ದರ್ಶನ್ ಅವ್ರನ್ನ ಹೊಗಳಿ ಅಟ್ಟಕ್ಕೇರಿಸಿ ಅವರ ಅಭಿಮಾನಿಗಳನ್ನ ಸೆಳ್ಕೊಂಡು ಈಗ ನೋಡಿ ಬಿಗ್ ಬಾಸಿಗೆ ಕೂತ್ಕೊಂಡಿದ್ದಾನೆ. ಬಿಗ್ ಬಾಸ್ ಸ್ಟೇಜಲ್ಲಿ ಕೂಡ ದರ್ಶನ್ ಅವರ ಪರವಾಗಿ ಒಂದೇ ಒಂದು ಮಾತಾಡಿಲ್ಲ. ಯಾಕ್ರಿ ನೀವು ಬಿಗ್ ಬಾಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಕೇಳಿದ್ರೆ ಆ ಪುಣ್ಯಾತ್ಮ ಹೇಳಿದ್ದೆ ಒಂದೇ ಒಂದು ಮಾತು, ಇಟ್ಸ್ ಬಿಕಾಸ್ ಆಫ್ ಸುದೀಪ್ ಅಂತ. ಅಲ್ಲೂ ಕೂಡ ದರ್ಶನ್ ಅವರ ಪರವಾಗಿ ಮಾತಾಡಿಲ್ಲ. ತಾನು ಇಲ್ಲಿ ದರ್ಶನ್ ಅವರ ಪರವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿಲ್ಲ. ದರ್ಶನ್ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿಲ್ಲ. ಆ ಪುಣ್ಯಾತ್ಮನಿಗೆ ಬೇಕಾಗಿದ್ದು ಹೊರಗಡೆ ಇದ್ದು ದರ್ಶನ್ ಅವರ ಫ್ಯಾನ್ಸನ್ನು ತನ್ನಬುಟ್ಟಿಗೆ ಹಾಕ್ಕೊಂಡು ಒಳಗಡೆ ಹೋಗಿ ಅವೆಲ್ಲ ಓಟಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನುವ ಮಹತ್ ಉದ್ದೇಶ ಇತ್ತು. ಹಾಗಾಗಿ ನಾನು ಹೇಳೋದು ಒಂದೇ, ಯಾರಾದರೂ ಡಿ ಬಾಸನ್ನು ವಿರೋಧ ಮಾಡಿದರೆ ಅದಕ್ಕೆ ಹಿನ್ನೆಲೆ ಇರುತ್ತೆ. ಯಾಕಂದರೆ ದರ್ಶನ್ ಅವರು ಈಗಾಗಲೇ ಅನೇಕ ಸಲ ಅನೇಕರಿಗೆ ಬೈದಿರ್ತಾರೆ. ಅವ್ರು ಯಾರಾದರೂ ದರ್ಶನ್ ಅವರ ವಿರುದ್ಧವಾಗಿ ಮಾತಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ, ಹಿನ್ನೆಲೆ ಇರುತ್ತೆ. ಆದರೆ ಏನೂ ಗೊತ್ತಿಲ್ಲದೆ, ಆಪ್ತರೂ ಅಲ್ಲದೆ, ದರ್ಶನ್ ಅವರ ಒಂದೇ 1% ಗೊತ್ತಿಲ್ಲದೆ ದರ್ಶನ್ ಅವರ ಪರ ಮಾತಾಡಿದರೆ, ದರ್ಶನ್ ಅವರನ್ನು ಹೊಗಳಿದರೆ ಅಂಥ ವ್ಯಕ್ತಿಗಳನ್ನು ನಂಬಲಿಕ್ಕೆ ಹೋಗಲೇಬೇಡಿ. ಅಂಥ ವ್ಯಕ್ತಿಗಳಿಂದ ದರ್ಶನ್ ಅವರಿಗೆ ಒಂದೇ ₹1 ಲಾಭ ಇಲ್ಲ. ಅದರಿಂದ ಇಂಥ ವ್ಯಕ್ತಿಗಳು ತಮ್ಮ ಲಾಭವನ್ನು ಹೆಚ್ಚಿಸ್ಕೊಳ್ತಾರೆ, ತಮ್ಮ ಓಟನ್ನು ಕನ್ವರ್ಟ್ ಮಾಡ್ಕೊಳ್ತಾರೆ, ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ತಾರೆ. ಹಾಗಾಗಿ ಯಾರಾದರೂ ದರ್ಶನ್ ಪರ ಮಾತಾಡಿದರೆ, ಸುಮ್ಮನೆ ಏನೂ ಗೊತ್ತಿಲ್ಲ ದರ್ಶನ್ ಅವರ ಪರ ಮಾತಾಡಿದರೆ ಅಂಥ ವ್ಯಕ್ತಿಗಳನ್ನು ನೀವು ಆದಷ್ಟು ದೂರ ಇಡೋದೇ ಒಳ್ಳೆಯದು. ಹಾಗೆ ಅಂಥ ವೀಡಿಯೋಗಳನ್ನು ಕೂಡ ಪ್ರಮೋಟ್ ಮಾಡಲೇಬಾರ್ದು. ಈ ಪುಣ್ಯಾತ್ಮರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಗೋಸ್ಕರ ಸಂಕಷ್ಟದಲ್ಲಿದ್ದ ದರ್ಶನ್ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ದರ್ಶನ್ ಅಭಿಮಾನಿಗಳಾಗಲಿ ಅಥವಾ ಬೇರೆ ಯಾರೇ ಆಗಲಿ, ಸುಮ್ಮನೆ ಸಂಕಷ್ಟದಲ್ಲಿದ್ದವ್ರನ್ನ ಹೊಗಳ್ತಾರಲ್ಲ, ಅಂಥವ್ರನ್ನ ಯಾವತ್ತೂ ನಂಬಲಿಕ್ಕೆ ಹೋಗಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ಕಾರ.